ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ವರ್ಷರಾಜ್ ಮಾತಾಡುವುದು. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಈ ವಿಷಯ ಏನಪ್ಪ ಅಂದರೆ ಗುರು ಪೂರ್ಣಿಮೆ ವಿಷಯ ನೋಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ನನ್ನ ಪ್ರತ್ಯಕ್ಷ ಮತ್ತು ಪರೋಕ್ಷಗಳು ಎಲ್ಲರಿಗೂ ನನ್ನ ಗುರುಗಳಿಗೆ ವಂದನೆಗಳು ಹಾಗೂ ನನ್ನ ಆರಾಧ್ಯಗಳಾದ ಕೃಪಾನಂದ ಗುರುಗಳಿಗೆ ನನ್ನ ಅನಂತ ವಂದನೆಗಳು. ನಾನು ಈ ವಿಡಿಯೋನ ನನ್ನ ಗುರುಗಳ ಪಾದ ಕಮಲಗೆ ಅರ್ಪಿಸ್ತಾ ಇದ್ದೇನೆ. ಅವರಿಂದ ಅವರು ಕಲಿಸಿಕೊಟ್ಟ ವಿದ್ಯೆಯಿಂದ ನಾನು ಇವತ್ತು ಒಳ್ಳೆಯ ಸ್ಥಾನದಲ್ಲಿದ್ದೀನಿ. ಅವರ ಕಲಿಸಿಕೊಟ್ಟ ವಿದ್ಯೆಯಿಂದಲೇ ನಾನು ಒಳ್ಳೆಯ ಮಾರ್ಗದರ್ಶಕನಾಗಿ ಕೆಲವು ಜನರಿಗೆ ಜ್ಯೋತಿಷ್ಯವನ್ನು ಬೋಧನೆ ಮಾಡ್ತಾ ಇದ್ದೀನಿ. ಜ್ಯೋತಿಷ್ಯದಿಂದ ಪರಿಹಾರ ಹೇಳಿಕೊಡ್ತಾ ಇದ್ದೀನಿ. ಎಲ್ಲ ಅವರ ಕೃಪಾ ಆಶೀರ್ವಾದ ನನ್ನ ಮೇಲೆ ಇದೆ. ಹಾಗೆ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ಅವರ ಕೃಪಾ ಆಶೀರ್ವಾದಗಳಿಂದ ಅವರೆಲ್ಲನೂ ಕೇಳಿಕೊಳ್ತಾ ಇದ್ದೀನಿ. ಹಾಗೂ ಅವರಿಗೂ ಗುರು ಪೂರ್ಣಿಮೆ ಶುಭಾಶಯಗಳು. ಮತ್ತೊಮ್ಮೆ ನನ್ನ ವೀಕ್ಷಕ ಎಲ್ಲ ಬಂಧುಗಳಿಗೂ ಗುರು ಪೂರ್ಣಿಮೆ ಶುಭಾಶಯಗಳು. ಬನ್ನಿ ಗುರುವಿನ ಮಹತ್ವ ಮತ್ತು ಗುರುವಿನ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಹೇಳಿದಂಥ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ಗುರು ಎಲ್ಲರಿಗೂ ದೊಡ್ಡವನು. ಗುರು ಎಲ್ಲರಿಗೂ ದೊಡ್ಡವನು. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರಿಗೂ ಗುರು ಬೇಕು. ಎಲ್ಲ ದೇವಾನ ದೇವತೆಗಳಿಗೆ ಗುರು ಬೇಕು. ಗುರು ಇಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ. ಗುರುವಿನ ಮಾರ್ಗದರ್ಶನ ಎಲ್ಲರಿಗೂ ಪ್ರಮುಖವಾಗಿರುವುದು. ಗುರುವಿನ ಮಾರ್ಗದರ್ಶನ ಇಲ್ಲದೆ ಇಲ್ಲಿ ನಾವು ಏನನ್ನೂ ಸಾಧನೆ ಮಾಡಲು ಮತ್ತು ಸಾಧಿಸಲು ಆಗುವುದಿಲ್ಲ. ಇದನ್ನು ನಾವೆಲ್ಲರೂ ಮನದಟ್ಟ ಮಾಡಿಕೊಳ್ಳುವಂಥ ವಿಷಯ. ಆದ್ದರಿಂದ ನಾವು ಹರ ಮುನಿದರೆ ಗುರು ಕಾಯುವನಂತ ಗುರುವಿಗೆ ನಾವು ಉನ್ನತ ಸ್ಥಾನ ನೀಡಿದ್ದೇವೆ. ಇವತ್ತು ಗುರು ಪೂರ್ಣಿಮೆ. ಈ ಗುರು ಪೂರ್ಣಿಮೆ ಬಗ್ಗೆ ನಾವು ವಿಶೇಷ ಮಾಹಿತಿ ಹೇಳೋದಂದರೆ, ಗುರು ಪೂರ್ಣಿಮೆಯನ್ನು ಯಾಕೆ ಆಚರಣೆ ಮಾಡ್ತೇವೆ ಅಂದರೆ ಅದಕ್ಕೊಂದು ವಿಶೇಷವಾದ ದಿನ. ಇದು ಹುಣ್ಣಿಮೆ ದಿನ, ಆಷಾಢ ಮಾಸದ ಹುಣ್ಣಿಮೆ ದಿನ ನಾವು ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡ್ತೇವೆ. ಇವತ್ತು ಯಾಕಪ್ಪ ನಾವು ಗುರು ಪೂರ್ಣಿಮೆ ಆಚರಣೆ ಮಾಡ್ತೇವೆ ಅಂದರೆ, ಈ ಗುರು ಪೂರ್ಣಿಮೆಗೆ ವ್ಯಾಸ ಪೂರ್ಣಿಮೆ ಅಂತ ನಾವು ಹೇಳ್ತೇವೆ. ಈಗ ವ್ಯಾಸ ಪೂರ್ಣಿಮೆ ಮತ್ತು ಗುರು ಪೂರ್ಣಿಮೆ ಬುದ್ಧ ಪೂರ್ಣಿಮೆ ಈ ರೀತಿ ಹೇಳ್ತೇವೆ. ವ್ಯಾಸ ಪೂರ್ಣಿಮೆ ಅಂತ ಯಾಕೆ ಹೇಳ್ತೇವೆ ಅಂದರೆ, ಭಗವಾನ್ ವೇದವ್ಯಾಸರು ಮಹಾಭಾರತ ಕಾವ್ಯವನ್ನು ರಚಿಸಿದಂಥ ಭಗವಾನ್ ವೇದವ್ಯಾಸರು ಜನನವಾದ ದಿನ, ಆಷಾಢ ಮಾಸ ಹುಣ್ಣಿಮೆ ದಿನ ಅವರ ಜನನವಾಗುವುದು. ಆ ಜನನವಾದ ದಿನವನ್ನು ನಾವು ವ್ಯಾಸ ಪೂರ್ಣಿಮಾ, ವೇದವ್ಯಾಸ ಪೂರ್ಣಿಮಾ ಅಂತ ಕರಿತೇವೆ. ಮತ್ತು ಭಗವಂತ ಬುದ್ಧರು ತಮ್ಮ ಪ್ರಥಮ 5 ಅನುಯಾಯಿಗಳಿಗೆ ಜಗತ್ತಿಗೆ ಅತಿ ಒಳ್ಳೆಯ ಸಂದೇಶವನ್ನು ಸಾರುತ್ತಾರೆ. ಅವರಿಗೆ ಬೋಧನೆ ಮಾಡ್ತಾರೆ. ಅವತ್ತು ಜಗತ್ತಿಗೆ ಸಂದೇಶ ಸಾರುವುದು ಮತ್ತು ತಮ್ಮ ಪ್ರಥಮ 5 ಶಿಷ್ಯರಿಗೆ ಬೋಧನೆ ಮಾಡುವುದು. ಆ ಕಾರಣದಿಂದ ನಾವು ಬುದ್ಧ ಪೂರ್ಣಿಮಾ ಅಥವಾ ಗುರು ಪೂರ್ಣಿಮಾ ಅಂತ ಕರಿತೇವೆ. ಅವತ್ತು ಏನಪ್ಪ ಬೋಧನೆ ಮಾಡಿದ್ರು ಅಂದರೆ, ಆಸೆಯ ದುಃಖಕ್ಕೆ ಮೂಲ ಅಂತವರು ನಾವು ಜಗತ್ತಿಗೆ ಅವತ್ತು ಸಾರಿದರು. ಮತ್ತು ಅವರ 5 ಶಿಷ್ಯರಿಗೆ ಅನುಯಾಯಿಗಳಿಗೆ ಈ ವಿಷಯವನ್ನು ತಿಳಿಸಿಕೊಟ್ಟವರು. ಆಸೆಯೇ ದುಃಖಕ್ಕೆ ಮೂಲ. ಆಸೆಯನ್ನು ಬಿಡುವುದು, ಅವನು ಸನ್ಮಾರ್ಗಕ್ಕೆ ಸೇರುವುದು. ಒಂದು ಪ್ರಕರಣ ಹೇಳ್ಬೇಕಂತಂದರೆ ಹೇಳ್ತೀನಿ. ಅದು ತುಂಬ ಅದ್ಭುತವಾದ ವಿಷಯ. ಭಗವಂತ ಬುದ್ಧರ ಜೀವನದಲ್ಲಿ ನಡೆಯುವಂಥ ಒಂದು ಕಥೆ. ಅದು ಜನಕಥೆಗಳು ಬರುತ್ತೆ. ಪೂರ್ಣಿಮಾ ಅಂತ ಕರೆಯುವ ಕಾರಣ ಇದೆ. ವೇದವ್ಯಾಸರ ಜನನ, ಬುದ್ಧರು ಜಗತ್ತಿಗೆ ಆಸೆ ದುಃಖಕ್ಕೆ ಮೂಲದಿಂದ ಸಂದೇಶವನ್ನು ಸಾರಿರುವುದು ತಮ್ಮ ಅನುಯಾಯಿಗಳಿಗೆ ಅವತ್ತು ಪ್ರಥಮವಾಗಿ ಬೋಧನೆ ಮಾಡಿರುವ ಕಾರಣದಿಂದ ಅವತ್ತು ನಾವು ಬುದ್ಧ ಪೂರ್ಣಿಮಾ ಅಂತ ಆಚರಣೆ ಮಾಡ್ತೇವೆ. ಯಾವ ರೀತಿ ಬುದ್ಧರಿಗೆ ಜ್ಞಾನೋದಯ ಆಗಿ ಇವತ್ತು ಸಾರಿದ್ರಂದರೆ, ಒಂದು ಕತೆ ಬರುತ್ತೆ, ಜನಕತೆ. ಆ ಕತೆ ಏನಪ್ಪ ಅಂದರೆ, ಒಂದು ದಿನ ಬುದ್ಧರು ನೀರು ಕುಡಿಯಲ್ಲಂತ ಹೊಳೆ ದಂಡಿಗೆ ಅಥವಾ ಹಳ್ಳಕ್ಕೆ ಹೋಗಿರ್ತಾರೆ ನೀರು ಕುಡಿಬೇಕಂತ. ಆ ಸಮಯದಲ್ಲಿ ದೊಡ್ಡ ಪ್ರವಾಹ ಬಂದು ಅವರು ತೇಲಿ ಹೋಗುವಂಥ ಸಮಯ ಬರ್ತದೆ. ತಪ್ಪಿಸಿಕೊಳ್ಳಾಗದೆ ನೀರಲ್ಲಿ ತೇಲಿ ಹೋಗುವಂಥ ಸಮಯ ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಗಿಡದ ಟೊಂಗೆ ಹಿಡ್ಕೋತಾರೆ. ನಾವು ತೇಲಿ ಹೋಗ್ತೀನಿ ಅಂತ ಅವರು ನೀರಲ್ಲಿ ಗಿಡ ಟೊಂಗೆ ಹಿಡ್ಕೊಂಡಾಗ ಅವರು ವಿಚಾರ ಮಾಡ್ತಾರೆ. ಏನಂತಂದರೆ, ನಾನು ಎಲ್ಲವನ್ನೂ ಬಿಟ್ಟು ಬಂದಿದ್ದೀನಿ. ಎಲ್ಲವನ್ನೂ ಮನೆ ಮಠ ಎಲ್ಲ ಆಸ್ತಿ ಹಣ ಅಂತಸ್ತು ಐಶ್ವರ್ಯ ಆರಾಮ ಎಲ್ಲವನ್ನು ತ್ಯಜಿಸಿ ಬಂದು ಮತ್ತು ಈ ಜೀವ ಉಳಿಸಿಕೊಳ್ಳೋ ಆಸೆಯಿಂದ ನಾನು ಬದುಕ್ತಾ ಇದ್ದೀನಿ. ಈ ಆಸೆ ಎದಕ್ಕೆ ಎಲ್ಲ ಬಿಟ್ಟ ಮೇಲೆ ಆಸೆ ಯಾಕೆ ನನಗೆ ಬೇಕಂತೇಳಿ ಅವತ್ತು ಅವರಿಗೆ ಜ್ಞಾನೋದಯ. ಆಸೆ ದುಃಖಕ್ಕೆ ಮೂಲ. ಈ ಆಸೆ ಇರೋದ್ರಿಂದ ಮತ್ತೆ ದೇಹ ಮತ್ತು ದುಃಖಕ್ಕೆ ಮೂಲವಾಗೋದು. ಈ ಭೌತಿಕವಾದ ಪ್ರಪಂಚದಲ್ಲಿ ದೇಹ ಮತ್ತೆ ದುಃಖಕ್ಕೆ ಮೂಲವಾಗೋದಂತ ಅವರು ವಿಚಾರ ಮಾಡಿ ಆವಾಗ ಆಸೆ ದುಃಖಕ್ಕೆ ಮೂಲ ಅಂತ ತಿಳ್ಕೊತಾರೆ. ಇದು ಜನಕತೆ ಬರುವಂಥ ಒಂದು ಉಪಕಥೆ. ಅವತ್ತೇ ಅವರು ಈ ಹುಣ್ಣಿಮೆ ದಿನ ಆಸೆಗೆ ದುಃಖಕ್ಕೆ ಮೂಲ ಅನ್ನೋ ಸಂದೇಶವನ್ನು ಜಗತ್ತಿಗೆ ಸಾರುತ್ತಾರೆ. ಆದ ಕಾರಣ ನಾವು ಅವತ್ತು 5 ಜನ ಅನುಯಾಯಿಗಳ ಬೋಧನೆ ಮಾಡಿದ ಕಾರಣ ಬುದ್ಧ ಪೂರ್ಣಿಮೆ ಗುರು ಪೂರ್ಣಿಮೆ ಅಂತೀವಿ. ವ್ಯಾಸರು ಹುಟ್ಟಿದ ದಿನವನ್ನು ನಾವು ವ್ಯಾಸ ಪೂರ್ಣಿಮೆ ಅಂತೀವಿ. ಇನ್ನೂ ಕೆಲವು ವಿಷಯ ಹೇಳ್ಬೇಕಂದ್ರೆ, ಇಲ್ಲಿ ಹರ ಮುನಿದರೆ ಗುರು ಕಾಯುವಂಥ ಒಂದು ಸಂದೇಶ ಇದೆ. ಯಾವ ರೀತಿ ಅಂದರೆ, ನಾವು ಪೂರ್ವ ಜನ್ಮದಲ್ಲಿ ಮಾಡಿದಂಥ ಪಾಪದ ಫಲ ಅತಿ ಹೀನ ಕೃತ್ಯ ಮಾಡಿ ಆ ಭಗವಂತನ ಕೋಪಕ್ಕೆ ನಾವು ತುತ್ತಾದಾಗ, ನಾವು ಮಾಡಿದ
ತಪ್ಪಿಗೆ ಹರ ನಮ್ಮ ಮೇಲೆ ಮುನಿದು ನಮಗೆ ಈ ಜನ್ಮದಲ್ಲಿ ಹೀನ ಸ್ಥಿತಿಯನ್ನು ನೀಡಿರ್ತಾನೆ. ಈ ಹೀನ ಸ್ಥಿತಿ ನೀಡಿದಾಗ ಆ ಹೀನ ಸ್ಥಿತಿಯಿಂದ ನಾವು ಪಾರಾಗದೆ ಮಲಿನಮತಿಯಾಗಿ ಕೊಳಕಲ್ಲಿ ಹೊಳಾಡುತ್ತಿರುವಾಗ ಈ ಭವಬಂಧನದಿಂದ ದೂರ ಮಾಡುವ ಶಕ್ತಿ ಗುರುವಿಗಿರುವುದು. ಈ ಭವಬಂಧನದಿಂದ ದೂರ ಮಾಡುವ ಶಕ್ತಿ ಗುರುವಿಗಿರುವುದು. ಆವಾಗ ಗುರು ನಮ್ಮನ್ನು ಒಳ್ಳೆಯ ಮಾರ್ಗದರ್ಶನ ಮಾಡಿ ಅಜ್ಞಾನದಿಂದ ಸುಜ್ಞಾನದ ಬೆಳಕಿಗೆ ಕರೆದುಕೊಂಡು ಹೋಗಿ ನಮ್ಮನ್ನು ಹರ ಮುಡಿದಂಥ ಹರ ನಮ್ಮ ಮೇಲೆ ಮುಡಿದಿರ್ತಾನಲ್ಲ, ಆ ಶಾಪದಿಂದ ಆ ತಾಪದಿಂದ ನಮ್ಮನ್ನು ಮುಕ್ತರನ್ನು ಮಾಡಿ ನಮಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿ ಅಜ್ಞಾನ ಸುಜ್ಞಾನಕ್ಕೆ ನಮ್ಮನ್ನು ಬೆಳಕಿಗೆ ಕರೆತಂದು ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡುವುದರಿಂದ ಅವನನ್ನು ಹರ ಮುನಿದರೆ ಗುರು ಕಾಯುವನಂತ ನಾವು ಹೇಳ್ತೇವೆ. ಇದು ಪ್ರಮುಖ ಸಂದೇಶ. ಆದ್ದರಿಂದಲೇ ನಾವಿಲ್ಲಿ ಹರ ಮುನಿದರೆ ಗುರು ಕಾಯುವನಂತ ಹೇಳ್ತೇವೆ. ಇಲ್ಲಿ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಅದು ನಾವು ಪುರಾಣ ಕಥೆ ಅಂದ್ಕೊಂಡ್ರು ಇನ್ನೊಂದು ಪ್ರಸ್ತುತ ಘಟನೆ ನಡೆಯುತ್ತೆ. ಆ ಘಟನೆ ಏನಪ್ಪ ಅಂದರೆ, ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಂಚಾಕ್ಷರ ಗಾನಯೋಗಿ ಗವಾಯಿಗಳು ಅಂತ ಇದ್ದಾರೆ. ಅವ್ರ ಹಿಂದೆ ಆಗಿರುವಂಥ ವಿಷಯ, ಅವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತದೆ. ಅಲ್ಲಿ ಗುರುವಿನ ಮಹತ್ವ ಎಷ್ಟು ದೊಡ್ಡದೆಂದು ಸಾರುತ್ತಂದರೆ, ಒಂದು ಸಲ ಅವರ ಪ್ರಿಯ ಶಿಷ್ಯನಾದಂಥ ವ್ಯಕ್ತಿ ಅವನು ಒಂದು ಸಲ ಅವರಿಗೆ ಅನುಚಿತ ಅಸಭ್ಯ ವರ್ತನೆ ಮಾಡಿದಾಗ, ಪಂಚಾಕ್ಷರಿ ಗಾನ ಯೋಗಿ ಗವಾಯಿಗಳಿಗೆ ಅಸಭ್ಯ ವರ್ತನೆಯಿಂದ ನಡೆದುಕೊಂಡಾಗ ಅವ್ರೇನು ಮಾಡ್ತಾರೆ ಅಂದರೆ, ಈ ವಿಷಯನ ಆಡಳಿತ ಮಂಡಳಿ ತಿಳಿಸದೆ ಅವನನ್ನು ಮಠದಿಂದ ಹೊರಹಾಕ್ತಾರೆ. ಇನ್ನು ಇಲ್ಲಿ ಮಠದಲ್ಲಿದ್ದರೆ ನನ್ನ ಜೊತೆ ಮಾಡಿದಂಥ ಅಸಭ್ಯ ವರ್ತನೆ ಅವರಿಗೆ ಗೊತ್ತಾಗಿ ನಿನ್ನ ಜೀವನಕ್ಕೆ ತೊಂದರೆ ಆಗ್ಬೋದು ಅಂತೇಳಿ ಯಾವುದೇ ರೀತಿಯ ಒಂದು ಕ್ಷಣನೂ ಅವನ ಮೇಲೆ ವಿಚಿತಗೊಳ್ಳದೆ ಕೋಪಿಸಿಕೊಳ್ಳದೆ ಅವನನ್ನು ಮಠದಿಂದ ಹೊರಹಾಕ್ತಾರೆ. ಹೊರಹಾಕಿ ನೀನು ಉದ್ಧಾರ ಅವು ಎಲ್ಲರೂ ಬದುಕಂತ ಹೇಳ್ತಾರೆ. ಇಲ್ಲಿದ್ದರೆ ತೊಂದರೆ ಆಗುತ್ತೆ, ನಿನಗೆ ಮಠದ ಆಡಳಿತನ ಬಿಡುವುದಿಲ್ಲ ಅಂತೇಳಿ. ಕೆಲವು ದಿನಗಳ ನಂತರ ಮತ್ತೆ ಆ ಶಿಷ್ಯ ಗುರುವಿನ ಹತ್ರ ಬರ್ತಾನೆ. ಎಲ್ಲವನ್ನು ಕಳೆದುಕೊಂಡು, ತಾನು ಸಂಪಾದನೆ ಮಾಡಿದಂಥ ವಿದ್ಯೆ ಜ್ಞಾನ ಎಲ್ಲ ಕಳೆದುಕೊಂಡು ಮತ್ತೆ ಗುರುವೇ ಶರಣಾಗತಿಯಾಗಿ ಗುರುವಿನ ಹತ್ರ ಬಂದಾಗ, ಗುರು ಹಿಂದೆ ಮಾಡಿದಂಥ ಅಸಭ್ಯವರ್ತನ ಮರೆತು ತಮ್ಮ ಪ್ರಿಯ ಶಿಷ್ಯನನ್ನು ಬರಮಾಡಿಕೊಂಡು ಮತ್ತೆ ಅವನಿಗೆ ಒಳ್ಳೆಯ ಮಾರ್ಗದರ್ಶನ ಇಡುತ್ತಾರೆ. ಇದು ಪ್ರಚಲಿತವಾದ ನಡೆಯುವಂಥ ಘಟನೆ. ನೀವು ಯಾರಾದರೂ ಪಂಚಾಕ್ಷರಿ ಗಾನಯೋಗಿ ಮೂವಿ ನೋಡಿಲ್ಲ ಅಂದ್ರೆ ನೋಡಿ, ಅದರಲ್ಲಿ ಒಂದು ಅದ್ಭುತ ದೃಶ್ಯ ಇದೆ. ಆವಾಗ ಶಿಷ್ಯ ಅಸಭ್ಯವರ್ತನೆ ಮಾಡಿದರೂ ಗುರು ಅದನ್ನು ಯಾವುದನ್ನೂ ಮನಸ್ಸಿಟ್ಟುಕೊಳ್ಳದೆ, ಯಾವುದನ್ನು ವಿಚಾರ ಮಾಡದೆ ಅವನನ್ನು ಮತ್ತೆ ಉದ್ಧಾರ ಮಾಡುವ ಪ್ರಯತ್ನ ಮಾಡ್ತಾರೆ. ಇದು ಗುರುವಿಗಿರುವಂಥ ಮಹತ್ವ. ಇದು ಗುರು ದೊಡ್ಡವನಂತ ಹೇಳ್ತೇವೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ವ್ಯಕ್ತಿಯ ಜೀವನದಲ್ಲಿ ಹಣ ಅತಿ ಅಮೂಲ್ಯ, ಅತಿ ಮುಖ್ಯವಾದ ವಿಷಯ. ಅವನಿಗೆ ಹಣ ಅತಿ ಅವಶ್ಯವಾಗಿ ಬೇಕು. ಈ ಹಣಕ್ಕೆ ಜಾತಕದಲ್ಲಿ ನಾವು ನೋಡಬೇಕಾದ್ರೆ ಧನಕಾರಕ ಗುರುನೇ ಆಗುವನು. ಈ ಗುರು ಏನಾದರೂ ಜಾತಕದಲ್ಲಿ ತೊಂದರೆ ಸಿಕ್ಕಾಕೊಂಡಾಗ 6, 8, 12 ಇದ್ದಾಗ, ಸಕಟ ಯೋಗವಾದಾಗ, ಇಲ್ಲ ಗುರು ಚಾಂಡಾಲ ಯೋಗವಾದಾಗಲೂ ಆ ವ್ಯಕ್ತಿಗೆ ಹಣದ ಸಮಸ್ಯೆ, ಹಣ ತೊಂದರೆ ತುಂಬ ಇರ್ಬೋದು. ಇದು ಗುರುವಿಗೆ ಕಾರಣ. ಇದರಲ್ಲೂ ನಾವು ಸ್ವಲ್ಪ ಗುರು ನೋಡಬೇಕು. ಮತ್ತು ಇನ್ನೂ ಸಂಗತಿ ಹೇಳಬೇಕಂದ್ರೆ, ನಾವು ಜಾತಕ ಪ್ರಕಾರ ಅಥವಾ ಸೂರ್ಯಮಂಡಲದಲ್ಲಿ ಗುರುಗ್ರಹ ಎಲ್ಲ ಗ್ರಹಗಳಿಗೆ ದೊಡ್ಡ ಗ್ರಹ ಗುರುಗ್ರಹ. ಸೂರ್ಯಮಂಡಲದಲ್ಲಿ ಅತಿ ದೊಡ್ಡ ವ್ಯಾಸವುಳ್ಳಂಥ ಗ್ರಹ ಗುರುಗ್ರಹ. ಎಲ್ಲ ಗ್ರಹ ಅಂತ ಅತಿ ದೊಡ್ಡ ಗ್ರಹ ಗುರುಗ್ರಹ. ಈ ಮೇಷದಿಂದ ಮೀನದವರೆಗೆ ನಾವು ನೋಡಿದಾಗ, ಮೀನ ಮತ್ತು ಧನುವಿನಲ್ಲಿ ಗುರುವಿನ ಮನೆಯಾಗುವುದು. ಈ ಮೀನ ಮತ್ತು ಧನುವಿನ ಮನೆಯ ಮಧ್ಯಭಾಗದಲ್ಲಿ ಮಕರ ಮತ್ತು ಕುಂಭ ಮನೆ ಇದೆ. ಆ ಶನಿ ಮಲಿನಮತಿಯಾದಂಥ ಶನಿಯನ್ನು ಶುಭತ್ವ ಮಾಡುವ ಕಾರಣದಿಂದನೇ ಮೀನ ಮತ್ತು ಧನುವಿನಲ್ಲಿ ಗುರು ಇರುವನು. ಮಧ್ಯದಲ್ಲಿ ಆ ಗ್ರಹನ ಇಟ್ಟುಕೊಂಡು ಧನು ಮತ್ತು ಮೀನದಲ್ಲಿ ಗುರು ಇರುವನು. ಯಾಕಂದರೆ ಶನಿ ಮಲಿನಮತಿ, ಕೊಳಕು, ನೀಚ, ನಿಕೃಷ್ಟ, ಪಾಪಿ. ಅವನ ಎಲ್ಲ ಪಾಪವನ್ನು ಕಳೆದು ಅವನನ್ನು ಶುಭವಾಗಿ ವೈರಾಗ್ಯನಾಗಿ ಮಾಡುವ ಕೆಲಸ ಮಾಡುವನೇ ಗುರು. ನೋಡಿ, ನೀವು ಜಾತಕದಲ್ಲಿ ಏನಾದರೂ ಸಮಸಪ್ತಕದಲ್ಲಿ ಏನಾದರೂ ಗುರು ಮತ್ತು ಶನಿ ಗ್ರಹ ಇದ್ದಾಗ, ಶನಿಯ ಮೇಲೆ ತನ್ನ ಅದ್ಭುತವಾದ ಶುಭ ದೃಷ್ಟಿಯನ್ನು ನೀಡಿ ಶನಿಯ ಪಾಪತ್ವವನ್ನು ಕಳೆದು ಶನಿ ವೈರಾಗ್ಯ ಆಗುವ ರೀತಿ, ಮಾರ್ಗದರ್ಶಕನಾಗುವ ರೀತಿ, ಧರ್ಮಚಿಂತಕನಾಗುವ ರೀತಿ ಮಾಡುವವನೇ ಗುರು. ಯಾರ ಜಾತಕದಲ್ಲಿ ಸಮಸಪ್ತಕದಲ್ಲಿ ಗುರು ಶನಿ ಇದ್ದಾಗ ಅವರು ಧರ್ಮಚಿಂತಕರು, ಆಧ್ಯಾತ್ಮಿಕ ವ್ಯಕ್ತಿಗಳು, ಮಾರ್ಗದರ್ಶಕರಾಗಿರುವರು. ಇದನ್ನು ನೋಡ್ಕೊಳ್ಳಿ. ನೀವು ನಿಮ್ಮ ಜಾತಕದಲ್ಲಿ ಏನಾದರೂ ನೀವು ಮಾರ್ಗದರ್ಶಕರು, ಆಧ್ಯಾತ್ಮಿಕ ಚಿಂತಕರಾಗಿದ್ದಾಗ, ಈ ರೀತಿ ಇದ್ದಾಗ ನಿಮಗೆ ಸಮಸಪ್ತಕದಲ್ಲಿ ಗುರು ಮತ್ತು ಶನಿ ಇರುವರು. ಇನ್ನೂ ವಿಷಯ ಹೇಳ್ಬೇಕಂತಂದರೆ, ಎಲ್ಲ ಶನಿಯ ಅಶುಭವನ್ನು ಕಳೆಯುವವನೇ ಗುರುಗ್ರಹ, ಶುಭವನ್ನು ಕೊಡುವವನೇ ಗುರುಗ್ರಹ. ಆದ್ದರಿಂದ ಮಕರ ಮತ್ತು ಕುಂಭನ ಎರಡು ಮನೆಯನ್ನು ಮಧ್ಯೆ ಮಾಡಿಕೊಂಡು ಆಚೆ ಈಚೆ ಮೀನ ಮತ್ತು ಧನುವಿನಲ್ಲಿ ಗುರು ಇರುವನು. ಯಾಕಂದರೆ ವ್ಯಕ್ತಿ ಏನಾದರೂ ಮಲಿನಮತಿ ಆದಾಗ ಗುರುವಿನ ಮಾರ್ಗದರ್ಶನ ಬಂದು ಅವನು ಒಳ್ಳೆಯವನಾಗಲಿ ಅಂತ ಗುರು ಸದಾಕಾಲ ನಮ್ಮ ಮೇಲೆ ಇರುವನು, ನಮ್ಮ ಶ್ರೇಯಸ್ಸನ್ನೇ ಬಯಸುವನು. ಇದೆಲ್ಲರೂ ತಿಳಿದುಕೊಳ್ಳಬೇಕಾದಂಥ ವಿಷಯ. ನೋಡಿ, ಭಗವಂತ ಗುರು ಎಷ್ಟು ದೊಡ್ಡವನು, ಭಗವಂತನಿಗಿಂತ ದೊಡ್ಡವನು ಗುರು. ಇದು ಗುರುವಿನ ವಿಶೇಷವಾದ ಮತ್ತು ದೊಡ್ಡ ಗುಣ. ಇನ್ನೂ ಕೆಲವು ಸಂಗತಿ ಹೇಳ್ಬೇಕಂತಂದರೆ,
ಗುರು ಏನಾದರೂ ಅಶುಭನಾಗಿದ್ದರೆ ಜಾತಕದಲ್ಲಿ 6, 8, 12ನೇ ಮನೆಯಲ್ಲಿದ್ದು ಮತ್ತು ರಾಹುವಿನ ಜೊತೆ ಇದ್ದು ಮತ್ತು ಶನಿಯ ವಕ್ರ ದೃಷ್ಟಿ ಅಥವಾ 3, 10ನೇ ದೃಷ್ಟಿ ಇದ್ದಾಗ ಅವನು ಭಾಳ ಅಹಂ ವ್ಯಕ್ತಿಯಾಗಿರ್ತಾನೆ. ಯಾಕಂದರೆ ಈ ಗುರುವಲ್ಲಿ ಜ್ಞಾನವನ್ನು ಕಳೆದುಕೊಂಡಿರ್ತಾನೆ. ಅಂದರೆ ಅವನಿಗೆ ಜ್ಞಾನವನ್ನು ಕೊಡುವಂಥ ಶಕ್ತಿ ಅವನಲ್ಲಿ ಇರುವುದಿಲ್ಲ. ಪಾಪಿಯಾಗಿರ್ತಾನೆ, ಸ್ವಲ್ಪ ಪಾಪತ್ವವನ್ನು ಪಡೆದುಕೊಂಡಿರ್ತಾನೆ. ಶುಭತ್ವ ಕಳೆದುಕೊಂಡು ಜ್ಞಾನವನ್ನು ಕಳೆದುಕೊಂಡು ಅಹಂ ವ್ಯಕ್ತಿ ನಾನು ಎನ್ನುವ ಅಹಮ್ಮಿಂದ ಮೆರೀತಾ ಇರ್ತಾನೆ. ಈ ನಾನು ಎನ್ನುವ ಅಹಮನ್ನು ಮರೆತು ಗುರುವಿನಲ್ಲಿ ನಾವು ಶರಣಾಗತಿಯಾದಾಗ, ಆ ಗುರುವಿನ ಆಶೀರ್ವಾದ ನಮಗೆ ದೊರೆತಾಗ ಮತ್ತೆ ನಾವು ಧರ್ಮಚಿಂತಕರು, ಆಧ್ಯಾತ್ಮಿಕ ವ್ಯಕ್ತಿಗಳು ಮೋಕ್ಷದ ಹಾದಿಯನ್ನು ಹಿಡಿತೀವಿ, ನಮಗೆ ಮೋಕ್ಷ ಲಭಿಸುವುದು. ಇದು ಗುರುವಿನ ಮಹತ್ವ. ಗುರು ಎಷ್ಟೇ ಕೆಟ್ಟವನ ಆಗುವುದಿಲ್ಲ, ಎಷ್ಟೇ ಅವನ ಮೇಲೆ ಅಶುಭ ಗ್ರಹ ಪ್ರಭಾವ ಬೀರಿದರೆ ಅವನು ಎಂದು ಅಶುಭವಾಗಿರುವುದಿಲ್ಲ. ನಾವು ಶರಣಾಗತಿ ಹೊಂದಬೇಕು. ಗುರುವಿನಾಗೆ ನಾವು ಶರಣಾಗತಿ ಆದಾಗ ಎಲ್ಲ ನಮ್ಮ ಪಾಪ ಕಳೆದು ಅಶುಭತ್ವ ಕಳೆದು ನಾವು ಶುಭವಾಗುವೆವು. ಎಲ್ಲರನ್ನೂ ಶುಭ ಮಾಡುವ ಶಕ್ತಿ ಇರುವುದು ಗುರುವಿಗೆ ಮಾತ್ರ. ಅವನು ಜಾತಕದಲ್ಲಿ 8, 6, 12ನೇ ಮನೆಯ ಅಧಿಪತಿಯಾಗಿ ಬಂದರೂ ಅವನು ಅಶುಭನಾಗುವುದಿಲ್ಲ, ಶುಭವನ್ನೇ ಕೊಡುವನು. ಗುರು ಯಾವತ್ತೂ ಪಾಪಿಯಾಗುವುದಿಲ್ಲ. ಪಾಪಗ್ರಹಗಳನ್ನು ಶುಭವಾಗಿ ಮಾಡುವನು ಎಂದು ಗುರು ಪಾಪಿಯಾಗುವುದಿಲ್ಲ. ಇದು ಗುರುವಿನ ಮಹತ್ವ. ಮತ್ತು ಗುರುವಿಗೆ ಏನಾದರೂ ದೋಷ ಅಥವಾ ತೊಂದರೆ ಆದಾಗ ಜಾತಕದಲ್ಲಿ ಪರಿಹಾರ ಮಾಡಿಕೊಳ್ಳಿರ್ತೀನಿ. ಗುರು ಪೂರ್ಣಿಮೆಯ ದಿನ ನೀವು ಗುರುವಿಗೆ ಶರಣಾಗಿ ನೀವು ಕಡಲೆಯನ್ನು ನೆನೆ ಹಾಕಿ ಅದು ಹಳದಿ ಬಟ್ಟೆಯಲ್ಲಿ ಕಡಲೆಯನ್ನು ಕಟ್ಟಿ 1 ಹೊಚ್ಚ ಬೆಲ್ಲ ಇಟ್ಟು ದಕ್ಷಿಣೆ ಇಟ್ಟು ಗುರುವಿಗೆ ಶರಣಾಗಿ, ಗುರು ನನ್ನೆಲ್ಲ ಪಾಪನ ಕಳೆಯಪ್ಪ ಅಂತೇಳಿ ಅವರಿಗೆ ದಕ್ಷಿಣೆ ದಾನ ನೀಡುವುದರಿಂದ ನಿಮ್ಮೆಲ್ಲ ಪಾಪ ಕಳೆದು ಹಣದ ತೊಂದರೆ ಅಕಸ್ಮಾತ್ ನಿಮಗೆ ಹಣದ ತೊಂದರೆ ನೀಗುವುದು. ಮತ್ತು ಚಂಡಾಲ ಯೋಗವಾಗಿದ್ದರೆ ಈ ಯೋಗ ಪರಿಹಾರವಾಗುವುದು. ಮತ್ತು ಅಕಸ್ಮಾತ್ ಗುರುವಿಗೆ ಇಷ್ಟ ಆದಂಥ ಪಾಯಸವನ್ನು ನೀವೇನಾದರೂ ಬಡ ಜನರಿಗೆ ಅಥವಾ ಗುರುಗಳಿಗೆ ಗುರು ಮನೆ ಕರೆಸಿ ಅವರ ಪಾದ ಪೂಜೆ ಮಾಡಿ ಅವರಿಗೆ ಪ್ರಸಾದ ನೀಡುವುದರಿಂದ ಇದರಿಂದಲೂ ಗುರುವಿನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬಿದ್ದು ನೀವು ಜೀವನದಲ್ಲಿ ಅತಿ ಉನ್ನತ ಸ್ಥಾನದಲ್ಲಿ ಬರುವಿರಿ. ಇದು ಗುರುವಿನ ಮಹತ್ವ ಮತ್ತು ಗುರು ಪೂರ್ಣಿಮೆ ವಿಶೇಷತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿದಂಥ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.